ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಪನ್ನೀರ್ ಫ್ರಾಂಕಿ ಅಥವಾ ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಪನ್ನೀರ್ ರೋಲ್ ಮಾಡೋದಕ್ಕೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಮೊಸರು, ಹಾಗೆ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮೊಸರಿಗೆ ಹಾಕ್ಕೊಳ್ಬೇಕಾಗತ್ತೆ. ಒಂದು ಬೌಲಲ್ಲಿ ಇಲ್ಲಿ ಧನಿಯಾ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಜೀರಾ ಪೌಡರು, ಕಸೂರಿ ಮೇಥಿ, ಉಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ ನಾನು. ಎಲ್ಲನೂ ಸಹ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಡೀಟೇಲ್ಡಾಗಿ ಹಾಕಿರ್ತೀನಿ. ಒಂದು ಸರಿ ಚೆಕ್ ಮಾಡಿ ನೋಡಿ. ನಂತರ ಇದನ್ನೆಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮೊಸರನ್ನ ಸ್ವಲ್ಪ ಹೊತ್ತು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಗಟ್ಟಿ ಆಗಲಿ ಅಂಥೇಳಿ. ನೀರಿನ ಅಂಶ ಎಲ್ಲ ಹೋಗುತ್ತೆ. ಪನ್ನೀರನ್ನ ನೋಡಿ ಈ ಥರ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಪನ್ನೀರು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಂತರ ಈ ಪನ್ನೀರನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮೊಸರಿನ ಮಿಶ್ರಣಕ್ಕೆ ನಾನು ಪನ್ನೀರನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ. ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿದರೆ ಸಾಕಾಗುತ್ತೆ, ತುಂಬ ಟೈಮ್ ಏನು ಬೇಡ. ನಾನು ಬೇರೆ ಎಲ್ಲ ಪ್ರೊಸೀಜರ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ, ಪ್ರಿಪ್ರೇಷನ್ ಮಾಡೋಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗುತ್ತೆ. ಇಲ್ಲಿ ನಾನು ಪರೋಟ ಮಾಡೋದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು, ಹಾಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ನೀವು ಬರೀ ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಅಥವಾ ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ನಾನಿಲ್ಲಿ 2 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೊಳ್ಳಿ, 1-2 ಚಿಟಿಕೆಯಷ್ಟು. ಬಟ್ ಅಡುಗೆ ಸೋಡಾ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅಡುಗೆ ಸೋಡಾ ಯೂಸ್ ಮಾಡ್ತಾಯಿಲ್ಲ, ಉಪ್ಪನ್ನು ಮಾತ್ರ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬರೀ ಮೈದಾದಲ್ಲಿ ಮಾಡೋದಾದರೂ ಸಹ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನೆಲ್ಲ ಕಲಸಿ ಇಟ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಇಲ್ಲಿ ನೀಟಾಗಿ ನೀಡ್ ಮಾಡ್ಕೊಳ್ತಾ ಕಲಿಸ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಥರ ನಾದೋದ್ರಿಂದ ಪರೋಟ ಅನ್ನೋದು ಸಾಫ್ಟಾಗಿ ಬರುತ್ತೆ, ಹಾಗೆ ಲೇಯರ್ ಸಹ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ರುಚಿಯಾಗಿ ಈ ಥರ ಪರೋಟ ಮಾಡಿಕೊಡ್ಬೋದು ಮಕ್ಕಳಿಗೆ. ಹೊರಗಡೆಗಿಂತೂ ಮಕ್ಕಳಿಗೆ ಸಹ ಖುಷಿಯಾಗಿ ತಿಂತಾರೆ. ನೋಡಿ ಈ ಥರ ಎಣ್ಣೆನ ಸೇರಿಸಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. 1 ನಿಮಿಷನೇ ಈ ಥರ ನಾದ್ಕೊಡ್ಬೇಕು. ಚೆನ್ನಾಗಿ ನಾದ್ಕೊಡೋದ್ರಿಂದ ಬೇಗನೆ ನೆನೆಯುತ್ತೆ, ಹಾಗೆ ಸಾಫ್ಟಾಗಿ ಸಹ ಬರುತ್ತೆ. ನೋಡಿ ಈ ಥರ ನಾದ್ಕೊಟ್ಟ ನಂತರ ಇದನ್ನು ನಾನು 1 ಅವರ್ ಎತ್ತಿಡ್ತೀನಿ. ನಂತರ ಇಲ್ಲಿ ಪನ್ನೀರನ್ನ ನಾನು ರೋಲ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ತೊಗೊಂಡಿದ್ದೀನಿ. 2-3 ಸ್ಪೂನಷ್ಟು ಎಣ್ಣೆ. ತುಂಬ ಎಣ್ಣೆನೂ ಬೇಕಾಗೋದಿಲ್ಲ, ನೀವು ಎಣ್ಣೆ ಸಹ ಸ್ಕಿಪ್ ಮಾಡ್ಬೋದು. 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಅದರಲ್ಲಿ ಸಹ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ನಾನು ಪನ್ನೀರ್ ಏನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗುತ್ತೆ. ಮಕ್ಕಳು ಕೇಳಿದಾಗ ಸ್ನ್ಯಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆ ಸಹ ಮಾಡಿಕೊಡ್ಬೋದು, ಅಥವಾ ಡಿನ್ನರಿಗೆ ಸಹ ಮಾಡ್ಕೊಳ್ಬೋದು. ಮಕ್ಕಳಿಗೆ ಪ್ರೋಟೀನ್ ಸಹ ಸಿಗುತ್ತೆ ಪನ್ನೀರಿಂದ. ಮಕ್ಕಳಿಗೆ ಪನ್ನೀರ್ ಸಹ ತುಂಬ ಒಳ್ಳೆಯದು. ನಂತರ ನೀವು ಪನ್ನೀರ್ ಬದಲಿಗೆ ಟೋಫು ಸಹ ಹಾಕ್ಕೊಳ್ಬೋದು. ಪನ್ನೀರ್ ಇಷ್ಟಪಡದೇ ಇರೋರು ಟೋಫು ಹಾಕ್ಕೊಂಡು ರೀಪ್ಲೇಸ್ ಮಾಡ್ಕೊಳ್ಬೋದು, ಅದು ಸಹ ರುಚಿಯಾಗಿರುತ್ತೆ. ನಾನಿಲ್ಲಿ ಇದನ್ನೆಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಬೇಕು. ಮೊಸರು ಹಾಕಿದಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟು ಇದು ಯಾವುದೇ ಕಾರಣಕ್ಕೂ ಮೊಸರಿನ ಐಟಮ್ಸ್ನ ಕಲಿಸ್ಬಾರ್ದು. ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ನಿಮಗೆ ಆಪ್ಷನಲ್, ನಿಮಗೆ ಯಾವ ಅಳತೆಗೆ ಬೇಕೋ ಅಳತೆಗೆ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನೀವು ತರಕಾರಿ ಸಹ ಹಾಕ್ಕೊಳ್ಬೋದು, ಅಥವಾ ನೀವು ಈರುಳ್ಳಿ ಈ ಥರ ಬೇಯಿಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಹಸಿದೇನೆ ರೋಲ್ ಮಾಡಬೇಕಾದ್ರೆ ಹಸಿ ಈರುಳ್ಳಿನೇ ರೋಲ್ ಮೇಲೆ ಹಾಕ್ಕೊಳ್ಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದಿಲ್ಲ ಹಸಿ ಈರುಳ್ಳಿ ಅಂತೇಳಿ ಇದರೊಳಗಡೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ತುಂಬ ಮೆತ್ತಕ್ಕಾಗೋ ತನಕ ಬೇಯಿಸಬಾರ್ದು, ಆ ಕ್ರಿಸ್ಪಿನೆಸ್ ಇರಬೇಕು. ನೋಡಿ ಸ್ವಲ್ಪ ಕಲರ್ ಫೇಡ್ ಆಗಿದೆ ಅಷ್ಟೇ. ಹಿಟ್ಟನ್ನು ನಾನು ಒಂದು ಉಂಡೆ ತೊಗೊಂಡು ನೀಟಾಗಿ ಚಪಾತಿ ಈ ಥರ ಒತ್ತಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೀಗ ಪರೋಟ ಮಾಡೋದಕ್ಕೆ ಲೇಯರ್ ಬರಬೇಕಲ್ಲ, ಅದಕ್ಕೆ
ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಇಲ್ಲಿ ಮೇಲುಗಡೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಈ ರೀತಿ ಮೈದಾ ಹಿಟ್ಟು ಹಾಕಿದ ನಂತರ ಇದನ್ನು ಈಗ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಫ್ರಂಟ್ ಮತ್ತು ಬ್ಯಾಕ್ ನೀಟಾಗಿ ಫೋಲ್ಡ್ ಮಾಡಬೇಕು. ಒಮ್ಮೆ ಈ ಥರ ಮುಂದೆ ಫೋಲ್ಡ್ ಮಾಡ್ಕೊಂಡು ನೋಡಿ, ಈ ಥರ ಹೇಳ್ಕೊಂಡು ಬ್ಯಾಕ್ ಸೈಡ್ ಫೋಲ್ಡ್ ಮಾಡ್ಕೊಳ್ಬೇಕು. ಇದರಿಂದ ನಮಗೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಕಟ್ ಮಾಡಿ ಸಹ ಈ ಥರ ಲೇಯರ್ ಮಾಡ್ಕೊಳ್ಬೋದು. ಇದು ಈಸಿ ಮೆಥಡ್, ನನಗೆ ಗೊತ್ತಿರೋ ಹಾಗೆ ಇದು ತುಂಬ ಈಸಿಯಾಗಿ ಆಗುತ್ತೆ. ತುಂಬಾ ಏನು ಕಷ್ಟ ಆಗೋದಿಲ್ಲ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ನಂತರ ಈ ಥರ ಫೋಲ್ಡ್ ಮಾಡ್ಕೊಂಡಿರೋದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ನೋಡಿ, ಈ ಥರ ಇರುತ್ತೆ. ಇದನ್ನು ನಾವು ಸ್ವಲ್ಪ ಪುಲ್ ಮಾಡಬೇಕು. ಆ ಕಡೆ ಈ ಕಡೆ ಇಟ್ಕೊಂಡು ಸ್ವಲ್ಪ ಎಳಿಬೇಕು, ಉದ್ದ ಮಾಡ್ಕೊಳ್ಬೇಕು. ಈ ಥರ ಉದ್ದ ಮಾಡೋದ್ರಿಂದ ನಾವು ಏನು ಫೋಲ್ಡ್ ಮಾಡಿರ್ತೀವಲ್ಲ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಲೇಯರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಈ ರೀತಿ ನಾವು ಸರ್ಕಲಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನೀವು ಚಪಾತಿ ಹೇಗೆ ಲಟ್ಟಿಸ್ಕೋತೀರಲ್ಲ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಆದರೆ ನೀವು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಸ್ವಲ್ಪ ಮೆತ್ತಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದ್ರ ಮೇಲೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಮೆತ್ತಗೆ ಲಟ್ಟಿಸ್ಕೊಡ್ಬೇಕು. ಇಲ್ಲ ನೀವು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ತು ಅಂತಂದರೆ ಅವು ಲೇಯರ್ಸ್ ಏನಿರುತ್ತಲ್ಲ ಲೇಯರ್ಸ್ ಎಲ್ಲ ಹೋಗಿಬಿಡುತ್ತೆ. ಬೇಕಂದರೆ ಸ್ವಲ್ಪ ಸ್ವಲ್ಪನೇ ಮೈದಾ ಪೌಡರ್ ಹಾಕ್ಕೊಂಡು ಡಸ್ಟ್ ಮಾಡಿಕೊಂಡು ನೀವು ಈ ಥರ ಲಟ್ಟಿಸ್ಕೊಳ್ಬೋದು. ನೋಡಿ, ಈ ಥರ ಪೂರ್ತಿಯಾಗಿ ಲಟ್ಟಿಸಿದ ನಂತರ ಇದನ್ನು ಬೇಯಿಸ್ಕೊಳ್ಳೋಣ ನಾವು. ಎಲ್ಲ ಒಂದು ಕಡೆ ಮಂದಕ್ಕೆ ಅಥವಾ ತೆಳು ಆ ಥರ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ನೀಟಾಗಿ ಎಲ್ಲನೂ ಒಂದೇ ಸಮ ಲಟ್ಟಿಸ್ಕೊಳ್ಬೇಕು. ನಂತರ ಇಲ್ಲಿ ಲಟ್ಟಿಸಿದಾದ ನಂತರ ತವಾ ಸಹ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾನು. ಎಣ್ಣೆ ಸೇರಿಸ್ಕೊಂಡು ಇಲ್ಲಿ ತವಾ ಮೇಲೆ ಪರೋಟಾನ ಹಾಕ್ಕೊಳ್ತಾ ಇದ್ದೀನಿ. ಪರೋಟ ಒಂದು ಸೈಡ್ ಸ್ವಲ್ಪ ಬಿಸಿ ಆಗಬೇಕು. ನಂತರ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಆಪ್ಷನಲ್ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ನಂತರ ಇನ್ನೊಂದು ಸೈಡ್ ಫ್ಲಿಪ್ ಮಾಡ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಸಿ ಹಸಿ ಮಾಡ್ಕೊಳ್ಬೇಡಿ, ನೀಟಾಗಿ ಬೇಯಿಸ್ಕೊಳ್ಬೇಕು. ಮೈದಾ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸಬೇಕು. ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡು ನಂತರ ಇದನ್ನು ನಾವು ಸ್ಟಫಿಂಗ್ ಮಾಡ್ಕೊಳ್ಬೋದು. ಮಕ್ಕಳಿಗೂ ಅಷ್ಟೇ, ಯಾವಾಗಲೂ ಬರೀ ಚಪಾತಿ ಪಲ್ಯ ಅಂತಂದರೆ ಇಷ್ಟ ಆಗೋದಿಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ಲೈನ್ಸ್ ಎಲ್ಲ ಎಷ್ಟು ನೀಟಾಗಿದೆ ಪರೋಟ ಅನ್ನೋದು. ನೀವು ಬೇಕಿದ್ರೆ ಸ್ಕ್ರಾಂಬಲ್ ಮಾಡ್ಬೋದು, ಆದರೆ ಸ್ಟಫಿಂಗ್ ಮಾಡಬೇಕಾದ್ರೆ ಹೊರಗೆ ಬರುತ್ತೆ. ಸೊ ನಾವು ಇದೇ ರೀತಿ ಮಾಡಿಟ್ಕೊಂಡು ನಂತರ ಇದಕ್ಕೆ ನಾನು ಪನ್ನೀರ್ ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಪನ್ನೀರನ್ನ ಈ ಥರ ಹಾಕ್ಕೊಂಡು ನಂತರ ಇದ್ರ ಮೇಲೆಗಡೆ ನಿಮ್ಗೆ ಯಾವುದು ಬೇಕು ಹಸಿ ತರಕಾರಿ, ಆ ಹಸಿ ತರಕಾರಿನ ಇದ್ರ ಮೇಲೆ ಹಾಕ್ಕೊಳ್ಬೋದು. ಲೈಕ್ ನೀವು ಕ್ಯಾರೆಟ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು ಅಥವಾ ತುರಿದು ಹಾಕ್ಕೊಳ್ಬೋದು. ಈರುಳ್ಳಿ ಸಹ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು. ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು. ಫಸ್ಟಿಗೆ ಕೆಳಗಡೆ ಇರೋದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಈ ಥರ ರೋಲ್ ಮಾಡಿ ಇಟ್ಟರೆ ಆಯಿತು. ನಮಗೆ ಪನ್ನೀರ್ ಫ್ರಾಂಕಿ ಅಥವಾ ಪನ್ನೀರ್ ರೋಲ್ ರೆಡಿ ಆಗುತ್ತೆ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ಕೊಡ್ಬೋದು. ಒಂದು ರೋಲ್ ತಿಂದರೆ ಸಾಕು, ಹೊಟ್ಟೆ ಫುಲ್ ಫಿಲ್ಲಿಂಗ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.